ತನ್ನ ಪ್ರಿಯಕರನಿಂದಲೇ ತನ್ನ ಪ್ರೇಯಸಿಯನ್ನ ಕೊಲೆ ಮಾಡಿ ಪರಾರಿಯಾಗಿರುವ ಘಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ತನ್ನ ಪ್ರಿಯತಮೆಯ ಮೇಲೆ ಅನುಮಾನ ಬಂದ ಹಿನ್ನೆಲೆ ಚಾಕುವಿನಿಂದ ಹೊಟ್ಟೆಗೆ ಹಾಗೂ ಖಾಸಗಿ ಅಂಗಾಂಗಕ್ಕೆ ಹಿಡಿದು ಕೊಲೆ ಮಾಡಲಾಗಿದೆ. ಆಂಧ್ರ ಮೂಲದ ಹೇಮಾವತಿ 35 ವರ್ಷ ವಯಸ್ಸುಳ್ಳ ಯುವತಿಯನ್ನ ಕೊಲೆ ಮಾಡಲಾಗಿದ್ದು, ಚಿಂತಾಮಣಿ ಮೂಲದ ವೇಣು ಎಂಬುವವನಿಂದ ಕೊಲೆ ಮಾಡಿರುವ ಶಂಕೆ ವ್ಯಕ್ತವಾಗಿದೆ. ಹೊಸಕೋಟೆ ನಗರದ ಕಾಲೇಜು ರಸ್ತೆ ಗೋ ಆಶ್ರಮದ ಸಮೀಪದಲ್ಲಿ ಈ ಘಟನೆ ನಡೆದಿದ್ದು, ಕಳೆದ 4 ತಿಂಗಳಿನಿಂದ ಹೊಸಕೋಟೆಯಲ್ಲಿ ಬಾಡಿಗೆ ಮನೆ ಮಾಡಿ ಮೃತ ಮಹಿಳೆಯನ್ನ ಇಟ್ಟಿದ್ದ ಆರೋಪಿ. ಮೃತ ಯುವತಿ ಪೆಟ್ರೋಲ್ ಬಂಕ್ನಲ್ಲಿ ಕೆಲಸ ಮಾಡಿಕೊಂಡು ಒಂಟಿಯಾಗಿ ಜೀವನ ನಡೆಸುತ್ತಿದ್ದು, ಆರೋಪಿ ಆಗಾಗ ಮನೆಗೆ ಬಂದು ಕೆಲ ದಿನ ಇದ್ದು ಹೋಗ್ತಿದ್ದ ಎಂಬ ಮಾಹಿತಿ ಲಭ್ಯವಾಗಿದೆ. ನಿನ್ನೆ ಮೃತಳ ಮನೆಗೆ ಬಂದಿದ್ದ ಆರೋಪಿ ವೇಣು ಹೇಮಾವತಿಯನ್ನ ಕೊಲೆ ಮಾಡಿ ಪರಾರಿ. ಕೊಲೆ ಮಾಡಿ ಚಿಂತಾಮಣಿಯ ತನ್ನ ನಿವಾಸಕ್ಕೆ ಹೋಗಿ ಮನೆಯಲ್ಲಿ ತಾನು ವಿಷ ಕುಡಿದು ಆತ್ಮಹತ್ಯೆಗೆ ಹೈಡ್ರಾಮಾ ಮಾಡಿದ್ದಾನೆ. ಸಾವು ಬದುಕಿನ ಮಧ್ಯೆ ಒದ್ದಾಡುತ್ತಿದ್ದವನನ್ನ ಕುಟುಂಬಸ್ಥರು ಚಿಕ್ಕಬಳ್ಳಾಪುರ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಿದ್ದಾರೆ. ಬಳಿಕ ಪೊಲೀಸರು ಬಂದು ವಿಷ ಕುಡಿದ ಕಾರಣ ಕೇಳಿದಾಗ ಹೊಸಕೋಟೆಯಲ್ಲಿರುವ ಮೃತ ಹೇಮಾಳನ್ನ ಪ್ರೀತಿಸುತ್ತಿದ್ದು, ಆಕೆಯ ಮೇಲೆ ಅನುಮಾನ ಬಂದ ಹಿನ್ನೆಲೆ ಕೊಲೆ ಮಾಡಿರುವುದಾಗಿ ತಿಳಿಸಿದ್ದಾನೆ. ಕೂಡಲೇ ಚಿಕ್ಕಬಳ್ಳಾಪುರ ಪೊಲೀಸರು ಹೊಸಕೋಟೆ ಪೊಲೀಸರಿಗೆ ಮಾಹಿತಿ ನೀಡಿದ ಹಿನ್ನೆಲೆ ಮೃತಳ ಸ್ಥಳಕ್ಕೆ ಆಗಮಿಸಿ ಹೊಸಕೋಟೆ ಪೊಲೀಸರು ಪರಿಶೀಲನೆ ನೀಡಿ ಕ್ರಮ ಕೈಗೊಂಡಿದ್ದಾರೆ. ಸುಮ್ಮನೆ ನೋಡ್ತಾ ಇದ್ದೀರಾ ಅಲ್ಲಿ